ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು ಬರೆದಿರ್ತಕ್ಕಂಥ ಆತ್ಮವಿಜ್ಞಾನ ಮತ್ತು ಮೃತ್ಯುವೇ ಇಲ್ಲ ಅಂತಕ್ಕಂಥ ಪುಸ್ತಕದ ಸ್ವಾಧ್ಯಾಯವನ್ನ ನಾವು ತೆಗೆದುಕೊಂಡಿದ್ವಿ. ನಿಜವಾದ ಜ್ಞಾನ ಅಂದ್ರೆ ಏನು? ಒಂದು ಸ್ಪಿರಿಚುವಲ್ ಸೈನ್ಸ್ ನಲ್ಲಿ ಒಂದು ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಜ್ಞಾನ ಅಂತಂದ್ರೆ ಆತ್ಮಜ್ಞಾನ ಪಡೆದವನೇ ನಿಜವಾದ ಜ್ಞಾನಿ ಅಂತ ಹೇಳ್ತಾನೆ. ನಾನು ದೇಹವಲ್ಲ, ನಾನು ಆತ್ಮ ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಆತ್ಮಜ್ಞಾನವನ್ನ ಪಡೆದಿರ್ತಕ್ಕಂಥವನೇ ನಿಜವಾದ ಜ್ಞಾನಿ ಆಗ್ತಾನೆ. ಆತ್ಮದ ಒಂದು ಅರಿವು ಮೂಡಿದ ನಂತರ ಈ ಧ್ಯಾನದ ಸಹಾಯದಿಂದ ಅವನು ಸಾಧನೆಯನ್ನ ಮಾಡ್ತಾ ಮಾಡ್ತಾ ಅವನು ಪ್ರಜ್ಞಾನ ಸ್ಥಿತಿಗೆ ಹೋಗ್ತಾನೆ. ಅಂದ್ರೆ ಪ್ರಜ್ಞಾಪೂರ್ವಕವಾಗಿರ್ತಕ್ಕಂಥ ಜ್ಞಾನವನ್ನ ಪಡಿತಾನೆ. ಅಂತಂದ್ರೆ ಸಾಧನೆಯಲ್ಲಿ ತೊಡಗಿಕೊಂಡು ಸಾಧನೆಯ ಫಲದ ಮುಖಾಂತರ ಸೂಕ್ಷ್ಮ ಶರೀರಯಾನವನ್ನ ಮಾಡ್ತಕ್ಕಂಥದ್ದು, ಥರ್ಡ್ ಐಯನ್ನ ಆಕ್ಟಿವೇಟ್ ಮಾಡ್ಕೊಳ್ತಕ್ಕಂಥದ್ದು, ಅದರ ಸಹಾಯದಿಂದ ಉನ್ನತ ಲೋಕಗಳ ಪಯಣವನ್ನ ಮಾಡ್ತಕ್ಕಂಥದ್ದು, ಆ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನವನ್ನ ಪಡೆಯಲಿಕ್ಕೆ ಅವನು ಶುರು ಮಾಡ್ತಾನೆ. ನಂತರ ಅವನು ಆತ್ಮ ವಿಜ್ಞಾನಿ ಆಗ್ತಾನೆ. ಜ್ಞಾನ ಅಂತಕ್ಕಂಥದ್ದು ವಿಜ್ಞಾನದ ಸೂಕ್ಷ್ಮ ರೂಪ ಅಂತ ಹೇಳ್ತಾರೆ. ವಿಜ್ಞಾನ ಅಂತಕ್ಕಂಥದ್ದು ಜ್ಞಾನದ ವಿರಾಟ್ ರೂಪ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಹೀಗಾಗಿ ಜ್ಞಾನ ಅಂತಕ್ಕಂಥದ್ದು ಬೀಜ ರೂಪದಲ್ಲಿ ಇರ್ತಕ್ಕಂಥದ್ದು, ಪ್ರಜ್ಞಾನ ಅಂತಕ್ಕಂಥದ್ದು ಬೀಜ ಮೊಳಕೆ ಒಡೆದು ಮೊಳಕೆ ರೂಪದಲ್ಲಿ ಸಸ್ಯ ರೂಪದಲ್ಲಿ ಇರ್ತಕ್ಕಂಥದ್ದು, ವಿಜ್ಞಾನ ಅಂತಕ್ಕಂಥದ್ದು ವೃಕ್ಷದ ರೂಪದಲ್ಲಿ, ಒಂದು ದೊಡ್ಡ ವೃಕ್ಷದ ಗಿಡದ ರೂಪದಲ್ಲಿ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಈಗ ಈ ಆತ್ಮಜ್ಞಾನದ ಸಹಾಯದಿಂದ ಸಾಧಕನಲ್ಲಿ ಯಾವಾಗ ನಾನು ದೇಹವಲ್ಲ, ನಾನು ಆತ್ಮ ಅಂತಕ್ಕಂಥ ಒಂದು ತಿಳುವಳಿಕೆ ಬರುತ್ತೋ ಆಗ ಆತನಲ್ಲಿ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ರಿಸರ್ಚ್ ಸಂಶೋಧನೆ ಆರಂಭ ಆಗ್ತದ. ತನ್ನ ಗತ ಜನ್ಮಗಳ ವಿವರಗಳನ್ನ ಕುರಿತು ಅವನು ತಿಳ್ಕೊಳ್ತಾನೆ. ಗತದಲ್ಲಿ ತನ್ನಿಂದ ಆಗಿರ್ತಕ್ಕಂತಹ ಸರಿ ತಪ್ಪುಗಳು ಏನು, ಹಿಂದಿನ ಎಷ್ಟೋ ಜನ್ಮಗಳ ಬಗ್ಗೆ ತಿಳುವಳಿಕೆ ಅವನಿಗೆ ಗೊತ್ತಾಗತ್ತೆ. ಹಿಂದಿನ ಜನ್ಮಗಳಲ್ಲಿ ಏನು ಸರಿಯಾದ ಕೆಲಸಗಳನ್ನ ಮಾಡಿದ್ದೀನಿ, ಏನು ತಪ್ಪುಗಳನ್ನ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ತಿಳ್ಕೊತಾನೆ. ಎಷ್ಟು ಲೋಕಗಳಿವೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ತಾನೆ. ಇವೆಲ್ಲವುಗಳ ಅಧ್ಯಯನ ಮಾಡುವವನೇ ಜ್ಞಾನಿ ಅಂತ ಹೇಳಿ ಕರೀತಾರೆ. ಮೌಲಿಕವಾಗಿರ್ತಕ್ಕಂಥ ಅಂಶಗಳನ್ನ, ಮೌಲ್ಯಭರಿತವಾಗಿರ್ತಕ್ಕಂಥ ವಿಷಯಗಳನ್ನ ತಿಳಿದುಕೊಂಡ್ರೆ ಬರ್ತಕ್ಕಂಥದ್ದೇ ಜ್ಞಾನ. ವಿಶೇಷವಾದ ಪರಿಶೋಧನೆಗಳನ್ನ ಮಾಡಿ ತನ್ನನ್ನು ತಾನು ತಿಳಿದುಕೊಂಡ್ರೆ ಜ್ಞಾನ ಬರುತ್ತೆ. ವಿಶೇಷ ಪರಿಶೋಧನೆಯನ್ನ ಮಾಡಿ ತನ್ನನ್ನು ತಾನು ತಿಳಿಯೋದು, ತನ್ನ ಸೆಲ್ಫ್ ಬಗ್ಗೆ, ತನ್ನ ಆತ್ಮದ ಬಗ್ಗೆ ತಿಳಿದುಕೊಳ್ಳೋದೇ ಅಲ್ಲಿ ಜ್ಞಾನ ಬರ್ತದ ಅಂತ ಹೇಳ್ತಾರೆ. ಇತರ ಮಾಸ್ಟರ್ಗಳ ಹತ್ತಿರ ಕಲ್ತ್ಕೊಂಡ್ರೆ ವಿಜ್ಞಾನ ಬರುತ್ತೆ. ತನ್ನನ್ನು ತಾನು ತಿಳಿದುಕೊಳ್ಳೋದು ಜ್ಞಾನ. ಇತರ ಮಾಸ್ಟರ್ಗಳ ಬಳಿ ಕಲ್ತ್ಕೊಳ್ತಕ್ಕಂಥದ್ದು ಜ್ಞಾನದ ವಿಶಾಲ ರೂಪ, ವಿಸ್ತೃತ ರೂಪ, ವಿರಾಟ್ ರೂಪ, ಅದೇ ವಿಜ್ಞಾನ ಅಂತ ಹೇಳ್ತೀವಿ. ಒಬ್ಬ ವಿಜ್ಞಾನಿ ಯಾವಾಗಲೂ ಗ್ರಂಥಾಲಯಗಳಲ್ಲಿ ಕುಳಿತುಕೊಂಡು ಎಷ್ಟೋ ಜನ ಇತರ ಸೈಂಟಿಸ್ಟ್ಗಳ ಪುಸ್ತಕಗಳನ್ನ ಹಾಗೂ ಅವರು ಮಾಡಿರ್ತಕ್ಕಂತಹ ಪರಿಶೋಧನೆಯನ್ನ, ಅವರ ಸಂಶೋಧನೆಗಳನ್ನ ಯಾವಾಗ್ಲೂ ಪರಿಶೀಲನೆ ಮಾಡ್ತಾ ಇರ್ತಾನೆ. ತಾನು ಮಾಡಿದಂತ ಪರಿಶೋಧನೆಗಳನ್ನ ಇತರ ವಿಜ್ಞಾನಿಗಳ ಜೊತೆಗೆ ಹೋಲಿಸಿ ಅವರು ಯಾವ ರೀತಿ ಮಾಡಿದ್ದಾರೆ, ಅಮೆರಿಕಾದ ವಿಜ್ಞಾನಿ ಯಾವ ರೀತಿ ಈ ವಿಷಯದ ಮೇಲೆ ಸಂಶೋಧನೆಯನ್ನು ಮಾಡಿದ್ದಾರೆ, ನ್ಯೂಜಿಲೆಂಡ್ ನಲ್ಲಿ ಇರ್ತಕ್ಕಂಥ ಸೈಂಟಿಸ್ಟ್ ಯಾವ ರೀತಿ ಕೆಲಸವನ್ನ ಮಾಡಿದ್ದಾನೆ ಅಂತಕ್ಕಂಥದ್ದನ್ನ ಹೋಲಿಸಿಕೊಳ್ತಾನೆ. ಹಾಗೆಯೇ ನ್ಯೂಟನ್, ಐನ್ಸ್ಟೈನ್ ಮತ್ತು ಇತರ ವಿಜ್ಞಾನಿಗಳ ಪರಿಶೋಧನೆಯನ್ನ ಅಧ್ಯಯನ ಮಾಡುವವನೇ ಜ್ಞಾನೇಶ್ವರ ಅನ್ನಿಸ್ಕೊಳ್ತಾನೆ. ಅಂದ್ರೆ ತನ್ನನ್ನು ತಾನು ಅರಿಯುವುದು ಮೊದಲ ಹಂತ.
ತನ್ನನ್ನು ತಾನು ಅರಿತ ನಂತರ ಅದರ ಬಗ್ಗೆ ವಿಜ್ಞಾನದ ಬಗ್ಗೆ ಅಂದ್ರೆ ಅದರ ವಿಸ್ತೃತ ರೂಪವನ್ನ ತಿಳ್ಕೊಳ್ತಕ್ಕಂಥದ್ದು. ಇತರ ಎಲ್ಲ ಪುಸ್ತಕಗಳನ್ನ ಓದೋದ್ರ ಮುಖಾಂತರ, ಇತರ ವಿಜ್ಞಾನಿಗಳ ಒಂದು ಸಂಶೋಧನೆಗಳ ಮುಖಾಂತರ ಆ ಎಲ್ಲ ಜ್ಞಾನವನ್ನ ಪಡೆಯೋದ್ರ ಮುಖಾಂತರ ಅವ ಜ್ಞಾನೇಶ್ವರ ಅನಿಸ್ಕೊಳ್ತಾನೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಆತ್ಮಜ್ಞಾನ ಸ್ಥಿತಿಯಿಂದ ಆತ್ಮವಿಜ್ಞಾನ ಸ್ಥಿತಿಯೊಳಗೆ ಪ್ರವೇಶಿಸಿದ ನಂತರ ನಿರಂತರ ಪರಿಶೋಧನೆ ಅನ್ನೋದು ಇರುತ್ತದೆ ಅಂತ ಹೇಳ್ತಾರೆ. ಆತ್ಮಜ್ಞಾನದ ಸ್ಥಿತಿಯಿಂದ ಆತ್ಮವಿಜ್ಞಾನ ಸ್ಥಿತಿಯೊಳಗೆ ಪ್ರವೇಶ ಮಾಡಿದ ನಂತರ ಉಳಿತಕ್ಕಂಥದ್ದು ಏನು ಅಂತಂದ್ರೆ ನಿರಂತರವಾಗಿರ್ತಕ್ಕಂಥ ಪರಿಶೋಧನೆ, ನಿರಂತರವಾಗಿರ್ತಕ್ಕಂಥ ಆವಿಷ್ಕಾರ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆಗ ಸ್ಪಿರಿಚುವಲ್ ಸೈಂಟಿಸ್ಟ್ ಆಗ್ತಾನೆ. ಅಂತ ಒಂದು ನಿರಂತರವಾಗಿರ್ತಕ್ಕಂಥ ಪರಿಶೋಧನೆಯ ಒಂದು ಹಸಿವು ಆ ದಿಶೆಯಲ್ಲಿ ಅವನ ಕೆಲಸವನ್ನ ಮಾಡ್ದ ಅಂತಾರೆ ಅವನ ನಾವು ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಹೇಳಿ, ಆಧ್ಯಾತ್ಮಿಕ ವಿಜ್ಞಾನಿ ಅಂತ ಹೇಳಿ ಕರಿತೀವಿ. ಜೀಸಸ್ ಇಸ್ ದಿ ಸ್ಪಿರಿಚುವಲ್ ಸೈಂಟಿಸ್ಟ್. ಹಿ ಇಸ್ ಎ ಪ್ರೊಫೆಸರ್ ಆಫ್ ಆತ್ಮವಿಜ್ಞಾನ. ಜೀಸಸ್ ಅವರು ಒಬ್ಬ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಹೇಳ್ತಾರೆ, ಆತ್ಮವಿಜ್ಞಾನಿ ಅಂತ ಹೇಳ್ತಾರೆ. ಹಿ ಇಸ್ ಎ ಪ್ರೊಫೆಸರ್ ಆಫ್ ಆತ್ಮವಿಜ್ಞಾನ, ಆತ್ಮವಿಜ್ಞಾನದ ಪ್ರೊಫೆಸರ್ ಆಗಿ ಅವ್ರು ಕೆಲಸ ಮಾಡ್ತಾ ಇದ್ರು. ಹಾಗೆ ಗೌತಮ ಬುದ್ಧ, ಮಹಾವೀರ ಸಹ ಅವರು ಆತ್ಮವಿಜ್ಞಾನಿಗಳಾಗಿದ್ರು. ನಾವೆಲ್ಲರೂ ಸಹ ಆ ಮಟ್ಟಕ್ಕೆ ಬೆಳೆಯಬೇಕು, ಮಹಾ ಆತ್ಮವಿಜ್ಞಾನಿಗಳು ಆಗಬೇಕು ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಪತ್ರಿಜಿಯವರು ಹೇಳ್ತಾ ಇದ್ದಾರೆ. ಜ್ಞಾನದಿಂದಲೇ ಸಮಾಧಾನ ಪಟ್ಟುಕೊಳ್ಳುವನು ಜ್ಞಾನ ಮೂರ್ಖನು. ಕೇವಲ ಜ್ಞಾನ ಮಾತ್ರದಿಂದ ಅಂದ್ರೆ ನಾನು ಆತ್ಮಸ್ವರೂಪಿ ಅನ್ನೋದನ್ನ ತಿಳ್ಕೊಂಡು ಅಷ್ಟರಲ್ಲೇನೆ ತೃಪ್ತನಾಗಿರ್ತಕ್ಕಂಥವನು ಜ್ಞಾನ ಮೂರ್ಖ. ಮುಂದಿನ ಸಾಧನೆಯನ್ನ ಮಾಡದೇ ಇರ್ತಕ್ಕಂಥವನನ್ನ ಜ್ಞಾನ ಮೂರ್ಖ ಅಂತ ಹೇಳಿ ಕರೀತಾರೆ. ಪ್ರಜ್ಞಾನದಿಂದಲೇ ಸಮಾಧಾನ ಪಟ್ಟಿಕೊಳ್ಳುವವನ್ನ ಪ್ರಜ್ಞಾನ ಮೂರ್ಖ ಅಂತ ಹೇಳಿ ಕರೀತಾರೆ. ಅಂದ್ರೆ ಆತ್ಮದ ಮುಂದಿನ ಜ್ಞಾನದ ಮುಂದಿನ ಒಂದು ಹಂತ ಪ್ರಜ್ಞಾನ ಅಂತ ಹೇಳಿ, ಪ್ರಜ್ಞಾಪೂರ್ವಕವಾಗಿರ್ತಕ್ಕಂಥ ಒಂದು ಜ್ಞಾನವನ್ನ ಪಡಿತಕ್ಕಂಥದ್ದು. ಅದರಿಷ್ಟರಿಂದನೇ ತೃಪ್ತನಾಗಿರ್ತಕ್ಕಂಥ ವ್ಯಕ್ತಿಯನ್ನ ಪ್ರಜ್ಞಾನ ಮೂರ್ಖ ಅಂತ ಹೇಳಿ ಕರೀತಾರೆ. ಆದ್ರೆ ವಿಜ್ಞಾನ ಬಂದ ನಂತರ ಸಮಾಧಾನ ಪಟ್ಟುಕೊಳ್ಳುವುದಂತೂ ಇರುವುದಿಲ್ಲ. ವಿಜ್ಞಾನ ಅಂತಾರೆ ಅದು ವಿರಾಟ್ ಸ್ವರೂಪದಲ್ಲಿರ್ತಕ್ಕಂಥದ್ದು. ಅಲ್ಲಿ ಅದು ನಿರಂತರವಾಗಿರ್ತಕ್ಕಂಥ ಒಂದು ಆವಿಷ್ಕಾರ, ಸಂಶೋಧನೆ, ನಿರಂತರವಾಗಿರ್ತಕ್ಕಂಥ ಹೊಸ ಹೊಸ ಒಂದು ವಿಷಯಗಳನ್ನ ತಿಳ್ಕೊಳ್ತಕ್ಕಂಥದ್ದು ಇರುತ್ತೆ. ಅಲ್ಲಿ ಆ ವಿಜ್ಞಾನ ಬಂತು ಅಂತಂದ್ರೆ ಅಲ್ಲಿ ನಿರಂತರವಾಗಿರ್ತಕ್ಕಂಥ ಜ್ಞಾನದಾಯಿಯಾಗಿ ಅವನು ಇರ್ತಾನೆ. ಪತ್ರಿಜಿಯವ್ರು ಹೇಳ್ತಾರೆ, ನಾನು ಮೊಟ್ಟ ಮೊದಲು ಆತ್ಮಜ್ಞಾನ ಸಂಪಾದಿಸಿದ್ದು 1979ರಲ್ಲಿ. 1979ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆತ್ಮವಿಜ್ಞಾನವನ್ನ ಸಂಪಾದಿಸ್ತಾರೆ. ಲೋಬ್ಸಾಂಗ್ ರಾಂಪ ಅವರ ಯು ಫಾರ್ ಎವರ್ ಅಂತಕ್ಕಂಥ ಪುಸ್ತಕದ ಮೂಲಕ ನನಗೆ ಆತ್ಮಜ್ಞಾನ ಸಿಕ್ಕಿತು ಅಂತ ಹೇಳ್ತಾರೆ. ಲೋಬ್ಸಾಂಗ್ ರಾಂಪ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥ ಒಂದು ಯು ಫಾರ್ ಎವರ್ ಅಂತಕ್ಕಂಥ ಒಂದು ಪುಸ್ತಕವನ್ನ ಓದಿದ ನಂತರ ಪತ್ರಿಜಿಯವರು ನಿಜವಾಗಿ ನಾನು ಆತ್ಮವಿಜ್ಞಾನಿಯಾದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. 1976ರಲ್ಲಿ ಮಿತ್ರರಾಗಿರ್ತಕ್ಕಂಥ ಶ್ರೀ ರಾಮ್ ಚೆನ್ನಾರೆಡ್ಡಿ ಅವರ ಧ್ಯಾನ ಅನುಭವಗಳ ಮೂಲಕ ಅವರಿಗೆ ಜ್ಞಾನ ಅಂಕುರಿಸ್ತು, ಆತ್ಮಜ್ಞಾನ ಅಂಕುರಿಸ್ತು ಅಂತ ಹೇಳ್ತಾರೆ. ನನಗೆ ಆತ್ಮಜ್ಞಾನ 1976ರಲ್ಲಿ ಮಿತ್ರರಾದ ಶ್ರೀ ರಾಮ ಚೆನ್ನಾರೆಡ್ಡಿ ಅವರ ಧ್ಯಾನ ಅನುಭವಗಳ ಮೂಲಕ ಅಂಕುರಿಸಿತು. ಚೆನ್ನಾರೆಡ್ಡಿ ಅವರ ಜ್ಞಾನದ ಅನುಭವಗಳನ್ನ ಕೇಳಿದಾಗ ಆತ್ಮಜ್ಞಾನ ಅಂದ್ರೆ ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗತ್ತೆ. ಆಗಲೇ ಅವ್ರಿಗೆ ದಿವ್ಯ ಅನುಭವಗಳಾಗಿರ್ತಕ್ಕಂಥ ಕ್ಲಿಯರ್ ವಾಯನ್ಸ್, ಟೆಲಿಪತಿ ಕುರಿತಾಗಿ ವಿವರವಾಗಿ ತಿಳ್ಕೊಳ್ತಾರೆ. ತರುವಾಯ ಎಲ್ಲಾ ನಾನೇ ಅನ್ನುವ ಅನುಭವ ಹೊಂದಿ ಆತ್ಮ ಪ್ರಜ್ಞಾನ ಸ್ಥಿತಿಗೆ ತಲುಪಿದೆ. ಆತ್ಮಜ್ಞಾನ ಗೊತ್ತಾದ ತಕ್ಷಣ, ನಾನು ದೇಹವಲ್ಲ ಆತ್ಮ ಅಂತಕ್ಕಂಥದ್ದು ಗೊತ್ತಾದ ತಕ್ಷಣ ಅವರು ನಿರಂತರವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿ ಕ್ಲಿಯರ್ ವಾಯನ್ಸ್ ಬಗ್ಗೆ ತಿಳ್ಕೊತಾರೆ, ಟೆಲಿಪತಿಗಳ ಬಗ್ಗೆ ತಿಳ್ಕೊತಾರೆ. ಎಲ್ಲಾ ನಾನೇ ಅಂತಕ್ಕಂಥ ಒಂದು ಅನುಭವವನ್ನು ಹೊಂದಿ ಆತ್ಮ ಪ್ರಜ್ಞಾನ, ಆತ್ಮಪೂರ್ವಕವಾಗಿ ಅವರು ಜ್ಞಾನವನ್ನ ಪಡಿಲಿಕ್ಕೆ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಒಂದು ಜ್ಞಾನವನ್ನ ಪಡಿಲಿಕ್ಕೆ ಅವರು ಶುರು ಮಾಡ್ತಾರೆ. ಅನಂತರ ಅವರು ಆತ್ಮ ಪ್ರಜ್ಞಾನಕ್ಕೆ ತಲುಪ್ತಾರೆ. ಆತ್ಮ ವಿಜ್ಞಾನ ಮಾತ್ರ ಲೋಬ್ಸಾಂಗ್ ರಾಂಪ ಅವರ ಮೂಲಕ ಬಂದಿರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತಾರೆ. ಲೋಬ್ಸಾಂಗ್ ರಾಂಪ ಅವರು ಒಬ್ಬ ಮಹಾನ್ ಆತ್ಮವಿಜ್ಞಾನಿ. ರಾಂಪ ಅವರು ಒಬ್ಬ ಮಹಾನ್ ಆತ್ಮವಿಜ್ಞಾನಿ. ಅವರು ಬರೆದಿರ್ತಕ್ಕಂಥ ಯು ಫಾರ್ ಎವರ್ ಅಂತಕ್ಕಂಥ ಪುಸ್ತಕವನ್ನ ಓದಿದಾಗ ನಾನು ಆತ್ಮವಿಜ್ಞಾನಿಯಾದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಪತ್ರಿಜಿಯವರು ಹೇಳ್ತಾರೆ. ಎನಿಬೆಸೆಂಟ್, ಲೆಡ್ಬೀಟರ್, ರಿಚಾರ್ಡ್ ಬ್ಲಾಕ್ ಇವರೆಲ್ಲ ಆತ್ಮವಿಜ್ಞಾನಿಗಳು. ಆತ್ಮಜ್ಞಾನ ಪುಸ್ತಕಗಳಿವೆ, ಆತ್ಮ ಪ್ರಜ್ಞಾನ ಪುಸ್ತಕಗಳಿವೆ, ಹಾಗೆ ಆತ್ಮವಿಜ್ಞಾನ ಪುಸ್ತಕಗಳು ಇವೆ. ಆತ್ಮವಿಜ್ಞಾನಿಗಳ
ಕೆಲವರನ್ನ ಹೆಸರಿಸ್ತಾರೆ ಇಲ್ಲಿ ಪತ್ರಿಜಿಯವರು. ಅನೆ ಬೆಸೆಂಟ್ ಒಬ್ಬ ಆತ್ಮವಿಜ್ಞಾನಿ, ಲೆಡ್ ಬೀಟರ್ ಅಂತಕ್ಕಂಥವ್ರು, ರಿಚಾರ್ಡ್ ಬಾಕ್ ಅಂತಕ್ಕಂಥವ್ರು ಆತ್ಮವಿಜ್ಞಾನಿಗಳು. ಆತ್ಮಜ್ಞಾನವನ್ನ ಕುರಿತು ಪುಸ್ತಕಗಳು ಇವೆ, ಆತ್ಮ ಪ್ರಜ್ಞಾನದ ಕುರಿತು ಪುಸ್ತಕಗಳಿವೆ, ಹಾಗೆ ಆತ್ಮವಿಜ್ಞಾನಗಳನ್ನ ಕುರಿತು ಕೂಡ ಪುಸ್ತಕಗಳಿವೆ. ನಾನು ಮೊದಲಿನಿಂದಲೂ ಆತ್ಮವಿಜ್ಞಾನವನ್ನೇ ಬೇಡಿಕೊಂಡಿದ್ದೇನೆ, ಆತ್ಮವಿಜ್ಞಾನವನ್ನೇ ಎಲ್ಲರಿಗೂ ನಿರಂತರವಾಗಿ ಅಭ್ಯಾಸ ಮಾಡಿಸುತ್ತಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಾನು ಮೊದಲು ಕೂಡ ಆತ್ಮವಿಜ್ಞಾನವನ್ನ ಕುರಿತನ್ನೇ ನಾನು ಆ ಜ್ಞಾನವನ್ನೇ ನಾನು ಬೇಡ್ಕೊಂಡಿದ್ದೀನಿ, ಅದನ್ನ ಕುರಿತೇ ನಿರಂತರವಾಗಿ ಅಧ್ಯಯನ ಮಾಡ್ರಿ ಅಂತ ಹೇಳಿ ನನ್ನ ಅನುಯಾಯಿಗಳಿಗೂ ಕೂಡ ಹೇಳ್ತಾ ಇದ್ದೀನಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಒಬ್ಬ ಆತ್ಮವಿಜ್ಞಾನಿಗೆ ಮಾತ್ರವೇ ಇನ್ನೊಬ್ಬ ಆತ್ಮವಿಜ್ಞಾನಿಯು ಅರ್ಥವಾಗುತ್ತಾನೆ. ಒಬ್ಬ ಆತ್ಮವಿಜ್ಞಾನಿಗೆ ಮಾತ್ರ ಇನ್ನೊಬ್ಬ ವಿಜ್ಞಾನಿ ಅರ್ಥವಾಗುತ್ತಾನೆ. ಅಜ್ಞಾನಿಗೂ ಜ್ಞಾನಿಗೂ ಎಷ್ಟು ವ್ಯತ್ಯಾಸವಿರುವುದೋ ಆತ್ಮವಿಜ್ಞಾನಿಗೂ ಅಷ್ಟೇ ವ್ಯತ್ಯಾಸವಿರುವುದು. ಇಲ್ಲಿ ಅಜ್ಞಾನಿಗೂ ಮತ್ತು ಜ್ಞಾನಿಗೂ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟೇ ವ್ಯತ್ಯಾಸ ಇರೋದು ಇಲ್ಲಿ ಆತ್ಮಜ್ಞಾನಿಗೂ ಮತ್ತು ಆತ್ಮವಿಜ್ಞಾನಿಗೂ. ಅಂತಂದ್ರೆ ಅಲ್ಲಿ ಆತ್ಮವಿಜ್ಞಾನಕ್ಕೂ ಬಹಳಷ್ಟು ಅಜಗಜಾಂತರವಾಗಿರ್ತಕ್ಕಂಥ ಒಂದು ವ್ಯತ್ಯಾಸ ಇದೆ. ಅಂತಂದ್ರೆ ನಿರಂತರ ಸಾಧನೆಯ ಮುಖಾಂತರ ಒಬ್ಬ ವ್ಯಕ್ತಿ ಆತ್ಮವಿಜ್ಞಾನಿ ಆಗ್ತಾನೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮಾಸ್ಟರ್ಗಳೆಲ್ಲರೂ ಆತ್ಮವಿಜ್ಞಾನಾಭಿಲಾಷಿಗಳು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯಲ್ಲಿರ್ತಕ್ಕಂಥ ಮಾಸ್ಟರ್ಸ್ಗಳು, ಇಲ್ಲಿ ನಿರಂತರವಾಗಿರ್ತಕ್ಕಂಥ ಧ್ಯಾನ ಸಾಧನೆಯಲ್ಲಿ ತೊಡಗಿರ್ತಕ್ಕಂಥ ಮಾಸ್ಟರ್ಸ್ಗಳು, ಧ್ಯಾನವನ್ನ ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥ ಮಾಸ್ಟರ್ಸ್ಗಳು, ಇವರೆಲ್ಲರೂ ಆತ್ಮವಿಜ್ಞಾನದ ಅಭಿಲಾಷಿಗಳಾಗಿದ್ದಾರೆ, ಆತ್ಮವಿಜ್ಞಾನದ ವಿದ್ಯಾರ್ಥಿಗಳವರು, ಆತ್ಮವಿಜ್ಞಾನ ನಿಷ್ಣಾತರು, ಅನೇಕ ಲೋಕಗಳಿಗೆ ಸಂಬಂಧಿಸಿದವರು. ಅವರು ಕೇವಲ ಒಂದೇ ಲೋಕಕ್ಕೆ ಸಂಬಂಧಿಸಿರ್ತಕ್ಕಂಥವ್ರಲ್ಲ, ಅವರು ಅನೇಕ ಲೋಕಗಳಿಗೆ ಸಂಬಂಧಿಸಿದವರು. ಅಂದ್ರೆ ಅನೇಕ ಲೋಕಗಳಿಗೆ ಪ್ರಯಾಣವನ್ನ ಮಾಡಿ ಬರ್ತಕ್ಕಂಥವ್ರು ಅವರಾಗಿದ್ದಾರೆ. ತಮ್ಮ ಜನ್ಮ ಪರಂಪರೆಗಳ ಪರವಾಗಿ ಕೊನೆ ಜನ್ಮದಲ್ಲಿ ಇರುವವರು. ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯ ಮಾಸ್ಟರ್ಸ್ಗಳು, PSSM ಮಾಸ್ಟರ್ಸ್ಗಳೆಲ್ಲ ಈ ಜನ್ಮ ಪರಂಪರೆಗಳ ಪರವಾಗಿ ಕೊನೆ ಜನ್ಮದಲ್ಲಿ ಇರ್ತಕ್ಕಂಥವರು. ಅವರೆಲ್ಲರೂ ಆತ್ಮವಿಜ್ಞಾನ ಅಭಿಲಾಷಿಗಳು, ಆತ್ಮವಿಜ್ಞಾನಿಗಳು ಅಂತಕ್ಕಂಥ ಮಾತುಗಳನ್ನೆಲ್ಲಿ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಮಾ ಮುಹೇತೃ ಕೌಂತೆಯ ಪುನರ್ಜನನ ವಿದ್ಯತೆ ಎಂದು ಹೇಳಿದ್ದಾನೆ. ಈ ಭುವನ ಲೋಕಗಳಲ್ಲಿ ಬ್ರಹ್ಮಲೋಕಕ್ಕೆ ಹೋದರೂ ನೀನು ಪುನಃ ಹುಟ್ಟಬೇಕಾದದ್ದೇ. ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಈ ಭುವನ ಲೋಕದಲ್ಲಿ ಬ್ರಹ್ಮಲೋಕಕ್ಕೆ ಹೋದ್ರೂ ಕೂಡ ನೀನು ಪುನಃ ಹುಟ್ಟಬೇಕಾದದ್ದೇ. ಸತ್ಯ ಲೋಕಕ್ಕೆ ತಲುಪಿದ್ರೆ ಮಾತ್ರ ಪುನಃ ಹುಟ್ಟುವ ಅವಶ್ಯಕತೆ ಇಲ್ಲ. ತಪೋಲೋಕದಲ್ಲಿ ಜ್ಞಾನ ಅಂಕುರಿಸುತ್ತದೆ, ಅದಕ್ಕಿಂತ ಮುಂದಿರುವ ಮಹಾಲೋಕದಲ್ಲಿ ಅಂದ್ರೆ ವಿಶುದ್ಧ ಚಕ್ರದಲ್ಲಿ ಜ್ಞಾನಕ್ಕೆ ಅರ್ಹತೆ ಲಭಿಸುತ್ತದೆ. ಚಕ್ರಸ್ಥಿತಿ ಅಂದ್ರೆ ಮನುಷ್ಯ ಗತ ಜನ್ಮದಲ್ಲಿ ಮಾಡಿದ ಕೆಟ್ಟ ಕರ್ಮಗಳೆಲ್ಲ ಶುದ್ಧವಾಗಿ ನಾಡಿ ಮಂಡಲ ಸ್ವಚ್ಛ ಆದ ಸ್ಥಿತಿ. ಅಲ್ಲಿಂದ 6ನೇ ಚಕ್ರವಾದ ಅಜ್ಞಾ ಚಕ್ರದೊಳಗೆ ಹೋದಾಗ ದಿವ್ಯ ಚಕ್ಷು ತೆರೆದುಕೊಳ್ಳುತ್ತದೆ. ದಿವ್ಯ ಲೋಕಾನುಭವಗಳು ಲಭಿಸಿದಾಗ ಅವರನ್ನ ಜ್ಞಾನಿಗಳು ಎಂದು ಕರೀತಾರೆ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಈ ಭುವನ ಲೋಕಗಳಲ್ಲಿ ಬ್ರಹ್ಮಲೋಕಕ್ಕೆ ಹೋದ್ರೂ ಕೂಡ ನೀನು ಪುನಃ ಹುಟ್ಟಿ ಬರಬೇಕಾಗತ್ತೆ. ಸತ್ಯ ಲೋಕಕ್ಕೆ ತಲುಪಿದ್ರೆ ಮಾತ್ರ ಪುನಃ ಹುಟ್ಟುವ ಅವಶ್ಯಕತೆ ಇಲ್ಲ. ತಪೋಲೋಕದಲ್ಲಿ ಜ್ಞಾನ ಅಂಕುರಿಸುತ್ತದೆ. ತಪೋಲೋಕಕ್ಕೆ ಹೋದಾಗ ಜ್ಞಾನ ಅಂಕುರಿಸ್ತದ. ಅದಕ್ಕಿಂತ ಮುಂದಿನ ಲೋಕವಾಗಿರ್ತಕ್ಕಂಥ ಮಹಾಲೋಕದಲ್ಲಿ ಅಂದ್ರೆ ವಿಶುದ್ಧ ಚಕ್ರದಲ್ಲಿ ಜ್ಞಾನಕ್ಕೆ ಅರ್ಹತೆ ಲಭಿಸುತ್ತದೆ. ವಿಶುದ್ಧ ಚಕ್ರದಲ್ಲಿ ಜ್ಞಾನಕ್ಕೆ ಅರ್ಹತೆ ಲಭಿಸುತ್ತದೆ. ಚಕ್ರಸ್ಥಿತಿ ಅಂತಂದ್ರೆ ಮನುಷ್ಯನ ಗತ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕೆಟ್ಟ ಕರ್ಮಗಳೆಲ್ಲ ಶುದ್ಧವಾಗಿ ಆತನ ನಾಡಿ ಮಂಡಲ ಸ್ವಚ್ಛ ಆದ ಒಂದು ಸ್ಥಿತಿ, ಅದನ್ನ ಚಕ್ರಸ್ಥಿತಿ ಅಂತ ಹೇಳಿ ಕರೀತಾರೆ. ಅಲ್ಲಿಂದ 6ನೇ ಚಕ್ರವಾಗಿರ್ತಕ್ಕಂಥ ಅಜ್ಞಾ ಚಕ್ರದೊಳಗೆ ಹೋದಾಗ ದಿವ್ಯ ಚಕ್ಷು, ಥರ್ಡ್ ಐ, 3ನೇಯ ಕಣ್ಣು ತೆರೆದುಕೊಳ್ಳುತ್ತೆ. ದಿವ್ಯ ಲೋಕಾನುಭವಗಳು ಲಭಿಸಿದಾಗ ಅವನನ್ನ ಜ್ಞಾನಿ ಅಂತ ಹೇಳಿ ಕರೀತಾರೆ. ಯಾವಾಗ ದಿವ್ಯ ಚಕ್ಷುವನ್ನ ಜಾಗೃತಗೊಳಿಸಿಕೊಂಡು ದಿವ್ಯ ಜ್ಞಾನವನ್ನ ಪಡಿತಾನೋ
ಅವಾಗ ಅವನನ್ನ ಜ್ಞಾನಿಗಳು, ಅಂಥ ಜನರನ್ನ ಜ್ಞಾನಿಗಳು ಅಂತ ಹೇಳಿ ಕರೀತಾರೆ. ಜ್ಞಾನ ಲಭಿಸಿದ ನಂತರ ಪ್ರಜ್ಞಾನ ಸ್ಥಿತಿಯನ್ನು ಹೊಂದದೆ ಹೋದರೆ ಅವರನ್ನು ಜ್ಞಾನ ಮೂರ್ಖರು ಅಂತ ಹೇಳಿ ಕರೀತಾರೆ. ಸಾಕು, ನನಗೆ ಇಷ್ಟು ಜ್ಞಾನ ಸಿಕ್ಕಿತು, ನಾನು ಧ್ಯಾನದಲ್ಲಿ 3ನೇ ಕಣ್ಣು ನನಗೆ ಜಾಗೃತ ಆಗಿದೆ, ಇಲ್ಲ ಜ್ಞಾನ ನನಗೆ ಸಿಕ್ಕಿದೆ ಅಂತ ಅಲ್ಲಿಗೆ ನಾವು ಹೆಚ್ಚಿನ ಒಂದು ಸಾಧನೆಯನ್ನ ಮಾಡದೇನೆ ನಾವು ಮುಂದಿನ ಹಂತಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಅವರನ್ನ ಜ್ಞಾನ ಮೂರ್ಖರು ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಜ್ಞಾನದ ಸ್ಥಿತಿಯ ನಂತರ ಬರ್ತಕ್ಕಂಥದ್ದು ಪ್ರಜ್ಞಾನ ಸ್ಥಿತಿಗೆ ನಮ್ಮ ಪ್ರಯತ್ನ ಇರಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಯಾರೇ ಆಗಲಿ ಜ್ಞಾನ ಸಂಪಾದಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತಾರೋ ಅವರನ್ನು ಯೋಗ ಮೂರ್ಖರು ಎನ್ನುತ್ತಾರೆ. ಹಾಗೆಯೇ ನಾನು ದೇಹ ಅಲ್ಲ, ನಾನು ಆತ್ಮ, ಅಹಂ ಬ್ರಹ್ಮಾಸ್ಮಿ ಎಂದು ಪುಸ್ತಕ ಪರವಾಗಿ ಜೀವನ ಪರ್ಯಂತ ಕಂಠ ಮಾಡುವವರು ವೇದಾಂತ ಮೂರ್ಖರು. ನಾನು ದೇಹ ಅಲ್ಲ, ನಾನು ಆತ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಕೇವಲ ಪುಸ್ತಕ ರೂಪದಲ್ಲಿ ಪುಸ್ತಕದ ಪರವಾಗಿ ಜೀವನ ಪರ್ಯಂತ ಕಂಠಪಾಠ ಮಾಡ್ತಕ್ಕಂಥವ್ರು, ಜೀವನ ಪರ್ಯಂತ ಏನಂತೀರಿ ಭಾಷಣಗಳನ್ನ ಮಾಡ್ತಕ್ಕಂಥವ್ರು, ಇವರೆಲ್ಲ ವೇದಾಂತ ಮೂರ್ಖರು. ಅಂದ್ರೆ ಇದು ಮಾತಿಗೆ ಸೀಮಿತ ಆಗಬಾರದು, ಬರೇ ಭಾಷಣಕ್ಕೆ ಸೀಮಿತ ಆಗಬಾರದು. ಇಲ್ಲಿ ನಾವು ಸಾಧನೆಯ ಮುಖಾಂತರ ಮುಂದಿನ ಹಂತಗಳಿಗೆ ತಲುಪಬೇಕು, ನಿಜವಾದ ಆ ಎಲ್ಲ ಸ್ಥಿತಿಗಳನ್ನ ನಾವು ಅನುಭವಿಸಬೇಕು ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ಧ್ಯಾನ ಮಾಡುತ್ತಾ ಧ್ಯಾನದ ಅನುಭವಗಳು ಬರುತ್ತಿದ್ದರೂ ಧ್ಯಾನ ಚಕ್ಷು ಹೊಂದಿಯೂ ಸಹ ಇನ್ನೂ ಹೆಚ್ಚಾಗಿ ಉತ್ತೇಜನ ಪಡೆಯದೆ ಯದೃಶಂ ತನ್ನಶಂ ಇದೆಲ್ಲ ಮಾಯಾ ಪ್ರಪಂಚ ಎಂದು ಅಲ್ಲಿಯೇ ನಿಂತು ಹೋದರೆ ಅವರನ್ನು ಯೋಗ ಮೂರ್ಖರು ಎನ್ನುತ್ತೇವೆ. ಧ್ಯಾನ ಮಾಡ್ತಾ ಪ್ರತಿದಿನ ಧ್ಯಾನದ ಅನುಭವಗಳು ಬರ್ತಿದ್ರು ಕೂಡ, ಧ್ಯಾನ ಚಕ್ಷು ಅವನಿಗೆ ಇದ್ರೂ ಕೂಡ, ಧ್ಯಾನದ ಒಂದು ದೃಷ್ಟಿ, ಜ್ಞಾನದ ಒಂದು ಕಣ್ಣು ಓಪನ್ ಆಗಿದ್ರೂ ಕೂಡ ಅಷ್ಟಕ್ಕೆ ಮುಂದೆ ಹೋಗದೆ ಅಷ್ಟಕ್ಕೆ ಅವನು ಸಂತೃಪ್ತನಾಗಿ ಉಳಿದ ಅಂತಂದ್ರೆ ಅಂಥವನನ್ನ ಯೋಗ ಮೂರ್ಖರು ಅಂತ ಹೇಳಿ ಕರೀತಾರೆ. ದಿವ್ಯ ಚಕ್ಷುವಿನ ಮೂಲಕ ಸ್ವಲ್ಪ ತಿಳಿದುಕೊಂಡು ಅಲ್ಲಿಯೇ ನಿಂತು ಹೋದವರು ಜ್ಞಾನ ಚಕ್ಷು ಸ್ಥಿತಿಯವರು, 5ನೇ ಚಕ್ರದ ಸ್ಥಿತಿಯವರು. ವಿಶುದ್ಧ ಸ್ಥಿತಿ ಯೋಗವೇನೋ ಇದೆ, ಆದರೆ ಜ್ಞಾನವಾಗಿ ಬದಲಾಗಿಲ್ಲ, ಇವರೇ ಯೋಗ ಮೂರ್ಖರು. ಅಂದ್ರೆ ಇಲ್ಲಿ ನಾವು ಹಾಗೆ ನಿರಂತರವಾಗಿರ್ತಕ್ಕಂಥ ಸಾಧನೆಯಿಂದ ಹೆಚ್ಚು ಹೆಚ್ಚು ಸಾಧನೆಯನ್ನ, ಹೆಚ್ಚು ಹೆಚ್ಚು ಪ್ರಗತಿಯನ್ನ ಸಾಧಿಸ್ತಾ ಹೋಗ್ಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಅನಾಹತ ಅಂದ್ರೆ ನಿಶಬ್ದವಾಗಿ ಇರುವ ಸ್ಥಿತಿ, ಅನಾಹತ ಸ್ಥಿತಿ. ಅನಾಹತ ಸ್ಥಿತಿಯಲ್ಲಿ ಪಂಡಿತನಲ್ಲಿ ಇರುವ ಶಬ್ದಗಳೂ ಇಲ್ಲ, ಆದರೂ ನಿಶಬ್ದದಲ್ಲಿ ವೇದಾಂತಿಯಂತೆ ಇರುತ್ತಾನೆ. ಧ್ಯಾನ ಮಾಡದೆ ಹೋದರೆ ಅಥವಾ ಯೋಗಿಯಾಗಿ ಬೆಳೆಯದೆ ಹೋದರೆ ಅಂತವ್ರನ್ನ ವೇದಾಂತ ಮೂರ್ಖರು ಅಂತ ಹೇಳಿ ಕರೀತಾರೆ. ಭಾರತ ದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಂತಹ ವೇದಾಂತ ಮೂರ್ಖರು ಇದ್ದಾರೆ ಅಂತಾರೆ. ಬರೇ ಬಾಯಿ ಮಾತಿನಿಂದ ವೇದಾಂತವನ್ನ ಮಾತಾಡ್ತಕ್ಕಂಥವ್ರು, ಅವ್ರಿಗೆ ಯಾವುದೇ ರೀತಿಯ ಪ್ರಾಕ್ಟಿಕಲ್ ನಾಲೆಜ್ ಇಲ್ಲದೆ ಹೋಗಿದ್ದಾಗ, ನಿಜವಾದ ಒಂದು ಪ್ರಾಯೋಗಿಕವಾಗಿರ್ತಕ್ಕಂಥ ಒಂದು ಅನುಭವ ಇಲ್ಲದೆ ಹೋಗಿತ್ತು ಅಂತಂದ್ರೆ ಅವ್ರನ್ನ ವೇದಾಂತ ಮೂರ್ಖರು ಅಂತ ಹೇಳಿ ಕರೀತಾರೆ. ಭಾರತ ದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಂತಹ ವೇದಾಂತ ಮೂರ್ಖರು ಇದ್ದಾರೆ. ಭಗವದ್ಗೀತೆಯಲ್ಲಿ ಇರುವುದನ್ನಾಗಲಿ ಉಪನಿಷತ್ತುಗಳಲ್ಲಿ ಇರುವುದನ್ನಾಗಲಿ ಹೇಳಿ ಎಂದರೆ ಹೇಳಲು ಉತ್ಸುಕರಾಗಿರ್ತಾರೆ, ಆದ್ರೆ ಒಬ್ಬರಾದ್ರೂ ಚಿತ್ತ ನಿರೋಧ ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ಸಾಕಷ್ಟು ಜನರು ಹೇಳಿಕೆ ಸಿದ್ಧರಾಗಿರ್ತಾರೆ, ಆದ್ರೆ ಅದು ಅಲ್ಲಿ ಏನು ಹೇಳಿದೆ ಅನ್ನೋದನ್ನ ಪ್ರಾಕ್ಟಿಕಲಿ ಆಗಿ ಮಾಡಿ ತೋರಿಸ್ಲಿಕ್ಕೆ, ಅದನ್ನ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಅವ್ರು ಯಾರೂ ಸಿದ್ಧರಿರೋದಿಲ್ಲ. ಚಿತ್ತ ನಿರೋಧ ಮಾಡ್ಲಿಕ್ಕೆ ಪ್ರಯತ್ನ ಯಾರೂ ಮಾಡೋದಿಲ್ಲ. ನಮ್ಮ ದೇಶದಲ್ಲಂತೂ ಇಂಥ ಆಚಾರ್ಯರುಗಳೇ ಅನೇಕ ಯಜ್ಞಗಳು ಹಾಗೂ ವ್ಯರ್ಥವಾದ ಕರ್ಮಕಾಂಡಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಬಹಳಷ್ಟು ನೋವಿನಿಂದ ಪತ್ರಿಜಿಯವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಜವಾದ ಜ್ಞಾನ ತೃಷೆ ಇರುವವರು ಸಾಧನೆಯ ಮೂಲಕ ಅಚಿರ ಕಾಲದಲ್ಲೇ ಅನಾಹತದಿಂದ ವಿಶುದ್ಧದೊಳಗೆ ಮತ್ತು ವಿಶುದ್ಧದಿಂದ ಇನ್ನೂ ಮುಂದೆ ಹೋಗಿ ದಿವ್ಯ ಚಕ್ಷು ಉತ್ತೇಜಿಸಿಕೊಂಡು ದಿವ್ಯ ಅನುಭವಗಳನ್ನ ಹೊಂದಿ ಎಷ್ಟೋ ಸೂಕ್ಷ್ಮ ಲೋಕಗಳನ್ನು ಸಂದರ್ಶಿಸಿ 6ನೆಯ ಚಕ್ರವಾದ ಆಜ್ಞಾ ಚಕ್ರದಿಂದ 7ನೇಯದಾದ ಸಹಸ್ರಾರ ಅಂದ್ರೆ ಆತ್ಮವಿಜ್ಞಾನ ಸ್ಥಿತಿಯನ್ನು ಹೊಂದಬೇಕೆಂದು ಕಾತುರರಾಗಿರುತ್ತಾರೆ. ನಿಜವಾದ ಜ್ಞಾನದ ಹಸಿವು ಇರ್ತಕ್ಕಂಥ ವ್ಯಕ್ತಿಗಳು, ಜ್ಞಾನದ ತೃಷೆ ಇರ್ತಕ್ಕಂಥ ವ್ಯಕ್ತಿಗಳು ಸಾಧನೆಯ ಮೂಲಕ ಅಲ್ಪ ಕಾಲದಲ್ಲಿಯೇ ಅವರು ಅನಾಹತ ಚಕ್ರದಿಂದ ವಿಶುದ್ಧದೊಳಗೆ ಹೋಗಿ ಮತ್ತು ವಿಶುದ್ಧದಿಂದ ಇನ್ನೂ ಮುಂದಿನ ಚಕ್ರ ಆಜ್ಞಾ ಚಕ್ರಕ್ಕೆ ಹೋಗಿ ಅಲ್ಲಿ ದಿವ್ಯ ಚಕ್ಷುವನ್ನ, ಥರ್ಡ್ ಐಯನ್ನ ಉತ್ತೇಜಿತಗೊಳಿಸಿಕೊಂಡು ಆಕ್ಟಿವೇಟ್ ಮಾಡಿಕೊಂಡು ದಿವ್ಯವಾಗಿರ್ತಕ್ಕಂಥ ಅನುಭವಗಳನ್ನ ಪಡೆದುಕೊಂಡು ಎಷ್ಟೋ ಸೂಕ್ಷ್ಮ ಲೋಕಗಳ ಒಂದು ಪಯಣವನ್ನ ಮಾಡಿ ಅವುಗಳ ಸಂದರ್ಶನವನ್ನ ಮಾಡಿ 6ನೇಯ ಚಕ್ರವಾಗಿರ್ತಕ್ಕಂಥ ಆಜ್ಞಾ ಚಕ್ರದಿಂದ 7ನೇಯದಾಗಿರ್ತಕ್ಕಂಥ ಸಹಸ್ರಾರ ಚಕ್ರಕ್ಕೆ ತಲುಪಿ, ಅಂದ್ರೆ ಆತ್ಮವಿಜ್ಞಾನ
ಜ್ಞಾನ ಸ್ಥಿತಿಯನ್ನ ಹೊಂದಬೇಕು ಅಂತ ಹೇಳಿ. ಆ ಸಹಸ್ರಾರದ ಸ್ಥಿತಿ ಅಂತಂದ್ರೆ ಆತ್ಮವಿಜ್ಞಾನದ ಒಂದು ಸ್ಥಿತಿ. ಆ ಸ್ಥಿತಿಯನ್ನ ಹೊಂದಬೇಕು ಅಂತಕ್ಕಂತಹ ಒಂದು ಆಶೆ ಇರ್ತಕ್ಕಂಥ ಬಹಳಷ್ಟು ಜನರು, ಬಹಳಷ್ಟು ಧ್ಯಾನಿಗಳು ನಮ್ಮಲ್ಲಿ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ತನಗೆ ಬಂದ ಜ್ಞಾನದ ಜೊತೆ ಸ್ವಾಧ್ಯಾಯವನ್ನು ಮಾಡಬೇಕು. ತನಗೆ ಬಂದಿರತಕ್ಕಂಥ ಜ್ಞಾನದ ಜೊತೆಗೆ, ಆತ್ಮಜ್ಞಾನದ ಜೊತೆಗೆ, ಇನ್ನೂ ಆತ್ಮವಿಜ್ಞಾನದ ಒಂದು ಜೊತೆಗೆ ಸ್ವಾಧ್ಯಾಯವನ್ನ ಮಾಡಬೇಕು. ಲೋಬ್ಸಾಂಗ್ ರಾಂಪಾ, ಅನಿ ಬೆಸೆಂಟ್, ಲೆಡ್ ಬೀಟರ್ ಅಂತಹ ಮಹಾ ಆತ್ಮವಿಜ್ಞಾನಿಗಳ ಪುಸ್ತಕಗಳನ್ನ ಓದುತ್ತಾ, ಧ್ಯಾನದಲ್ಲಿ ಇತರ ಲೋಕಗಳ ಗ್ರೇಟ್ ಮಾಸ್ಟರ್ಸ್ ಗಳನ್ನು ಕಂಡಾಗ ಸಂತೋಷಿಸುತ್ತಾ, ಅವರನ್ನು ಪೂರ್ವ ಜನ್ಮಗಳ ಕುರಿತಾಗಿ ವಿಧ ವಿಧವಾಗಿ ಪ್ರಶ್ನಿಸಿ ಸರ್ವ ವಿಧದಲ್ಲೂ ಸಮಾಧಾನ ಹೊಂದಿ ತನ್ಮೂಲಕ ಆತ್ಮವಿಜ್ಞಾನವನ್ನು ನಿರಂತರ ಸಂಗ್ರಹಿಸುವ ವಿದ್ಯಾರ್ಥಿಗಳು ಎಂದೆಂದು ಅಭಿನಂದನೀಯರು ಅಂತಕ್ಕಂಥ ಮಾತನ್ನ ಇಲ್ಲಿ ಪತ್ರಿಜಿಯವರು ಹೇಳ್ತಾರೆ. ತನಗೆ ಬಂದಿರತಕ್ಕಂತಹ ಜ್ಞಾನದ ಜೊತೆಗೆ ಸ್ವಾಧ್ಯಾಯವನ್ನ ಮಾಡಬೇಕು. ಅಂದ್ರೆ ಒಳ್ಳೆಯ ಆತ್ಮವಿಜ್ಞಾನಿಗಳ ಪುಸ್ತಕಗಳನ್ನ, ಅನಿ ಬೆಸೆಂಟ್, ಲೋಬ್ಸಾಂಗ್ ರಾಂಪಾ, ಲೆಡ್ ಬೀಟರ್ ಮುಂತಾದ ಮಹಾ ಆತ್ಮಜ್ಞಾನಿಗಳ ಪುಸ್ತಕಗಳನ್ನ ಓದ್ತಾ ಧ್ಯಾನದಲ್ಲಿ ಇತರ ಲೋಕಗಳಲ್ಲೆಲ್ಲ ಪ್ರವೇಶ ಮಾಡಿ ಅಲ್ಲಿರ್ತಕ್ಕಂಥ ಗ್ರೇಟ್ ಮಾಸ್ಟರ್ಸ್ ಗಳನ್ನ ಸಂದರ್ಶಿಸಿ ಅವರಿಗೆ ತನಗೆ ಬಂದಿರತಕ್ಕಂಥ ಸಮಸ್ಯೆಗಳನ್ನ ಅಥವಾ ಪೂರ್ವ ಜನ್ಮಗಳ ಕುರಿತಾಗಿ ಅನೇಕ ಪ್ರಶ್ನೆಗಳನ್ನ ಕೇಳುವುದರ ಮುಖಾಂತರ ಸರ್ವ ವಿಧದಲ್ಲೂ ಸಮಾಧಾನವನ್ನು ಹೊಂದಿ ತನ್ಮೂಲಕ ಆತ್ಮವಿಜ್ಞಾನವನ್ನ ನಿರಂತರವಾಗಿ ಸಂಗ್ರಹ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಏನಿದ್ದಾರಲ್ಲ ಅವರು ಯಾವಾಗಲೂ ಅಭಿನಂದನೆಗೆ ಅರ್ಹರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಜ್ಞಾನವನ್ನ ಉತ್ತೇಜಿಸಿಕೊಂಡು ಆತ್ಮಜ್ಞಾನವನ್ನ ಸಂಪಾದಿಸಿಕೊಳ್ಳದೆ ಇರುವವರನ್ನ ಜ್ಞಾನ ಮೂರ್ಖರು ಅಂತ ಕರೀತಾರೆ. ಜ್ಞಾನವನ್ನ ಉತ್ತೇಜಿಸಿಕೊಂಡು ಆತ್ಮಜ್ಞಾನವನ್ನ ಸಂಪಾದಿಸಿಕೊಳ್ಳದೆ ಇರ್ತಕ್ಕಂಥವ್ರನ್ನ ಜ್ಞಾನ ಮೂರ್ಖರು ಅಂತ ಕರೀತಾರೆ. ಧ್ಯಾನದಲ್ಲಿ ಕಾಣಿಸುವ ಮಾಸ್ಟರ್ಗಳನ್ನಾಗಲಿ, ಬಾಹ್ಯದಲ್ಲಿ ದೊರಕುವ ಮಾಸ್ಟರನ್ನಾಗಲಿ, ಗ್ರಂಥ ರೂಪದಲ್ಲಿರುವ ಮಾಸ್ಟರನ್ನಾಗಲಿ ಪೂರ್ಣವಾಗಿ ಉಪಯೋಗಿಸಿಕೊಳ್ಳುವುದೇ ಆತ್ಮಜ್ಞಾನಿಗಳ ಮೂಲ ಲಕ್ಷಣ. ಆತ್ಮಜ್ಞಾನಿಗಳ ಮೂಲ ಲಕ್ಷಣ ಏನು ಅಂತಂದ್ರೆ ಧ್ಯಾನದಲ್ಲಿ ಕಾಣಿಸ್ತಕ್ಕಂಥ ಮಾಸ್ಟರ್ಸ್ ಗಳನ್ನ ಸಂದರ್ಶನ ಮಾಡೋದು, ಆಮೇಲೆ ಅವರನ್ನ ಗ್ರಂಥ ರೂಪದಲ್ಲಿರ್ತಕ್ಕಂಥ ಮಾಸ್ಟರ್ಸ್ ಗಳನ್ನ ಮತ್ತು ಬಾಹ್ಯದಲ್ಲಿ ಸಿಗ್ತಕ್ಕಂಥ ಎದುರು ಬೆಟ್ಟ ಆಗ್ತಕ್ಕಂಥ ಮಾಸ್ಟರ್ಸ್ ಗಳನ್ನ ಭೇಟಿಯಾಗಿ ಅವರ ಜ್ಞಾನವನ್ನ ಸಂಪೂರ್ಣವಾಗಿ ಪಡೆದುಕೊಳ್ಳುವುದೇ ಆತ್ಮಜ್ಞಾನಿಯ ಮೂಲ ಲಕ್ಷಣ. ಕೇವಲ ನನಗೆ ಧ್ಯಾನದಲ್ಲಿ ಮೈಂಡ್ ಕಂಟ್ರೋಲ್ ಆಗಿ ಹೋಗಿದೆ, ಬುದ್ಧ ಕಂಡಿದ್ದಾನೆ, ಇನ್ನಾರೋ ಆಸ್ಟ್ರಲ್ ಮಾಸ್ಟರ್ಸ್ ಗಳ ದರ್ಶನ ಕೊಟ್ಟಿದ್ದಾರೆ ಎಂದು ಅಲ್ಲಿಯೇ ಸ್ಥಗಿತಗೊಳ್ಳಬಾರದು. ಧ್ಯಾನದಲ್ಲಿ ನನಗೆ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ, ಮೈಂಡ್ ಕಂಟ್ರೋಲ್ ಆಗಿದೆ ಅಂತ ಹೇಳಿ ಬುದ್ಧ ಕಾಣಿಸ್ತಾ ಇದ್ದಾನೆ ಅಥವಾ ಇನ್ಯಾರೋ ಅಷ್ಟು ಮಾಸ್ಟರ್ಸ್ ಗಳು ಕಾಣ್ತಾ ಇದ್ದಾರೆ ಅಂತ ಹೇಳಿ ಅಷ್ಟಕ್ಕೆ ತೃಪ್ತರಾಗಿ ಉಳಿಬಾರ್ದು, ಅಷ್ಟಕ್ಕೆ ಸ್ಥಗಿತ ಆಗಬಾರ್ದು. ಅವರನ್ನ ಹಿಡಿದು ನಮಗೆ ತಿಳಿಯದ ವಿಷಯಗಳನ್ನ ಕುರಿತು ಕೇಳಿ ತಿಳಿದುಕೊಳ್ಳಬೇಕು. ಅನಂತವಾದ ಆನಂದಕ್ಕೆ ದಾರಿಯಾದ ಆತ್ಮವಿಜ್ಞಾನವನ್ನು ಮಾತ್ರ ನಾವು ಯಾವಾಗಲೂ ಕೋರಿಕೊಳ್ಳಬೇಕು. ಅನಂತವಾಗಿರ್ತಕ್ಕಂಥ ಆತ್ಮಜ್ಞಾನವನ್ನ ನಾವು ಯಾವಾಗಲೂ ಪಡೆದುಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡಬೇಕು. ಆದ್ದರಿಂದ ಜ್ಞಾನಿಯಾದವನು ವಿಜ್ಞಾನವನ್ನ ಕೋರಿಕೊಳ್ಳಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಮುಂದಿನ ವಿಷಯವನ್ನ ನಾಳೆ ನೋಡೋಣ. ದಯವಿಟ್ಟು ಎಲ್ಲರೂ ಧ್ಯಾನಕ್ಕೆ ಕುಳಿತುಕೊಳ್ಳಿ. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿಕೊಳ್ಳಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಕೃಂಗ್ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ
ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳು. ಅಲ್ಲಿನ ದಿವ್ಯ ಅನುಭವಗಳನ್ನು ಅನುಭವಿಸಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್ಸ್. ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಗೈಯುತ್ತಿರುವ ಜೀರುಂಡೆಗಳ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತವೆ. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗುರಿಯೆಡೆಗೆ, ಅಂತಿಮ ಗಮ್ಯದೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗುತ್ತಲಿದೆ ಮಾಸ್ಟರ್ಸ್. ನಮ್ಮ ಅಂತಿಮ ಗುರಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅಲ್ಲಿ ಏನು ಕಾಣುತ್ತದೆಯೋ ಅದನ್ನು ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ,
ಆನಂದಿಸಿ, ಆಹ್ಲಾದಿಸಿ ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್ ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೆದು
ಕಣ್ಣುಗಳ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ನನ್ನೊಂದಿಗೆ ಕುಳಿತು ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ರಿ. ಹಲೋ. ಹಲೋ ರೀ ಮೇಡಮ್. ಹೇಳ್ರಿ ಮೇಡಮ್. ಮೇಡಮ್ ಅದು ಈಗ ಆಜ್ಞಾ ಚಕ್ರ ಓಪನ್ ಆದ್ರೂ ಅಷ್ಟಕ್ಕೆ ಖುಷಿಯಾಗಿ ನಿಂದಿರಬಾರ್ದು, ಮುಂದೆ ಇನ್ನೂ ಅಚೀವ್ ಮಾಡ್ಬೇಕು ಅಂತೆಲ್ಲ ಹೇಳಿದ್ರಲ್ಲ. ಬೇರೆ ಲೋಕಗಳಿಗೆ ಹೋಗಿ ಕ್ಲಿಯರ್ ಮಾಡ್ಕೋಬೇಕು ಡೌಟ್ಸ್ ಅಂದ್ರ ನೀವು ಮೊದಲು ರೂಪಾ ವೆಂಕಟೇಶ್ ಬುಕ್ ನಾಗ ಹೇಳಿದ್ರಲ್ಲ ಅಂತ ಲೋಕಗಳಿಗೆ ಹೋಗಿನೂ ಕಲ್ತ್ ಬರ್ತಾರೆ. ಸೂಕ್ಷ್ಮ ಶರೀರ ಯಾನರಿ ಮೇಡಮ್ ಮಾಡಿ ಅಲ್ಲಿ ಆತ್ಮ ಏನದೊಳಗ್ ಹೇಳಿದ್ವಲ್ಲ, ಸೂಕ್ಷ್ಮ ಶರೀರ ಪ್ರಾಕ್ಟಿಕಲ್ ಇದು ಹೆಂಗ ಸೂಕ್ಷ್ಮ ಫಿಸಿಕಲ್ ಬಾಡಿಯಿಂದ ಸೂಕ್ಷ್ಮ ಬಾಡಿ ಹೊರಗ್ ಬರೋದು, ಅದು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಹೋದ್ವಿ ಅಂತ ಕಲ್ತು ಬರ್ಬೇಕು. ಅಲ್ಲಿ ನಾವು ಆ ಪ್ರಯತ್ನ ಮಾಡಿದ್ವಿ ಅಂದ್ರೆ ನಮಗ ಮಾಸ್ಟರ್ಸ್ ಅಲ್ಲಿ ಹೆಲ್ಪ್ ಮಾಡ್ಲಕ್ ಇರ್ತಾರಂತ್ರಿ. ಅದು ಮಾಡ್ಬೇಕು. ಥರ್ಡ್ ಐ ಮುಖಾಂತರ ಎಲ್ಲಾ ಜ್ಞಾನವನ್ನ ಪಡಿಬೇಕು. ಅಂದ್ರೆ ಅಷ್ಟಕ್ಕೆ ನಿಂದ್ರಬಾರ್ದಂತ. ನಿಂತ್ರ ಅದ್ರೊಳಗೆ ಮುಂದುವರ್ಸ್ಕೊತ ಹೋಗ್ಬೇಕು. ಇಷ್ಟಕ್ಕೆ ನಾವ್ ತೃಪ್ತರಾಗಬಾರದು ಅಂತ. ಬರೇ ಪುಸ್ತಕ ಜ್ಞಾನ ತಗೊಂಡು ಅದನ್ನೇ ಭಾಷಣ ಮಾಡ್ಕೋತ ಕೂತ್ರ ನಡೆಯಂಗಿಲ್ಲ, ಉಪಯೋಗ ಇಲ್ಲ. ಅದು ಪ್ರಾಕ್ಟಿಕಲಿ ನೀವು ಇದು ಮಾಡ್ರಿ ಅಂತಾರ. ಇಲ್ಲಿ ಇರೋದು ಅಂದ್ರೆ ಅಲ್ಲಿ ಹೋದ್ರೆ ಮಾತಿಲ್ಲ ಕತ್ತಿಲ್ಲ, ಹಿಂಗೆ ತರಂಗಗಳ ಮೂಲಕನೇ ಇದು ರೀ ಹೋಗಿ ಅಲ್ಲಿ ಕಲ್ತ್ ಬಿಟ್ರ. ನಾವು ಆತ್ಮ ಏನದಾಗ ಓದಿವಿ ಅದ್ರ ಪ್ರಕಾರ ಅದು ಹಂಗೆ ಗೊತ್ತಾಗ್ಲಿಕ್ ಆಗ್ಬಿಡ್ತಿರೋದು ಎಲ್ಲ ನಮ್ಗೂ ತಿಳಿಲಿಕ್ ಶುರು ಮಾಡ್ತದ. ಮತ್ತೇನ ಅದೇ ಹೇಳ್ತಾರಲ್ರಿ, ಶಿಷ್ಟೋ ಮಾಸ್ಟರ್ಸ್ ಹೋಗಿ ಬಂದಿರೋದ್ ಹೇಳ್ತಾರಲ್ಲ, ಹಂಗಾಗಿ ಆಮೇಲೆ ಅಲ್ಲಿ ಏನಾಗ್ತದೆ, ಆತ್ಮದ ಪ್ರಗತಿಯ ಪ್ರಕಾರ ನಮಗೂ ಮ್ಯಾಲನೂ ಏನೇನೋ ಸೇವೆ ಮಾಡ್ಲಿಕ್ಕೆ ಅವಕಾಶಗಳು ಸಿಗ್ತಾವ್ರ ಮೇಡಮ್. ಈಗ ಜೀವಂತವಾಗಿದ್ಕೊಂಡು ಈ ಭೂಮಿ ಮೇಲೆ ಅಂದ್ರೆ ದಿನ ರಾತ್ರಿ ಹೋಗಿ ಮಾಡಿ ಮತ್ತೆ ಬಂದು ದೇಹ ಸೇರೋದು. ಹಂಗ ಇರ್ತಾರ. ಇವ್ರದ್ದು ಹಂಗೆ ಐತಲ್ರಿ. ಪೀಟರ್ ರೆಶ್ಲೋ ಅವ್ರ ಹಂಗೆ ಮಾಡಿದ್ರಲ್ರಿ. ಪೀಟರ್ ರೆಶ್ಲೋ ಅವ್ರ ಮಾಡ್ತಾರ. ಈವನ್ ಈಗ ಇವ್ರೆಲ್ಲಾ ಕೇತಪ್ಪ ಸರ್ ಅದಾರಲ್ರಿ, ಅವ್ರೆಲ್ಲಾ ಹೇಳ್ತಾರ್ರಿ. ಅವ್ರ ಎಷ್ಟೋ ಸರಿ ನಾ ಹೇಳಿನೆಲ್ಲ, ಶೇರ್ ಮಾಡ್ಕೊಂಡಿನೆಲ್ಲ. ಅವ್ರ ತಮ್ಮ ಆಕ್ಸಿಡೆಂಟ್ ಒಳಗ್ ತೀರ್ಕೊಂಡಾಗ ಅವನಿಗೆಲ್ಲಾ ರೀತಿ ಹೆಲ್ಪ್ ಮಾಡಿ ಇದು ಮಾಡಿದ್ರಂತ, ದೇಹ ಬಿಡುಗಡೆ ಮಾಡಿ. ಇದು ನೀವ್ ಹೇಳ್ದಾಗ ನಾ ಇದ್ದಿದ್ದಿಲ್ರಿ ಮೇಡಮ್, ಅವ್ರ ಆಕ್ಸಿಡೆಂಟ್ ಒಳಗ್ ತೀರ್ಕೊತಾನ್ರಿ ಅವ್ರ ತಮ್ಮ. ತೀರ್ಕೊಂಡಾಗ ಅವನಿಗೆಲ್ಲಾ ಹೆಲ್ಪ್ ಮಾಡಿ ಬಂದ್ರಂತ. ಆಮೇಲೆ ದುಃಖ ತಡಿಲಾರ್ದಕ್ಕ ಮತ್ತ ಅಲ್ಲಿ ಹೋಗಿ ಮ್ಯಾಲಿನ ಲೋಕಕ್ಕೆ ಹೋಗಿ ಬರ್ತಿದ್ರಂತ. ಅವಾಗ ಅವ್ರ ತಮ್ಮನೇ ಬಾಳ ಸಿಟ್ಟು ಮಾಡ್ಕೊಂಡು ಮತ್ತೆ ಇಲ್ಲಿ ಬರ್ಬೇಡ ಅಂತ ಇದ್ ಮಾಡಿದ್ಮೇಲೆ ಬಿಟ್ರಂತ. ಅಲ್ಲಿ ಮೇಲ್ ಲೋಕಕ್ಕೆ ಹೋಗಿ ಅವ್ರ ತಂದೆ ತಾಯಿಗೆ ಅದೆಲ್ಲಾ ಭೇಟಿ ಆಗ್ಯಾರ್ರಿ ಅವ್ರು. ಭೇಟಿ ಇವ್ರ ಧ್ಯಾನದಿಂದ ಅಲ್ಲಿ ಅವ್ರಿಗೆ ಪ್ರಗತಿ ಆಗ್ಯದ್ರಿ. ಉನ್ನತಿ ಇರೋ ತನಕ ತಾಯಿ ಸೇವೆ ಮಾಡೋದ್ ನನಗ್ ಆಗ್ಲಿಲ್ಲ ಅನ್ನೋ ಅಸಮಾಧಾನ ಇತ್ತು. ಆದ್ರೆ ಈ ಧ್ಯಾನದ ಮುಖಾಂತರ ಮೇಲ್ ಲೋಕದೊಳಗೂ ನನ್ನಿಂದ ಅವ್ರಿಗೆ ಉನ್ನತಿದು ಸಿಕ್ತು ಅನ್ನೋ ಸಮಾಧಾನ ಅಂತ ಹೇಳಿ ಶೇರ್ ಮಾಡ್ತಾರೆ. ಏನೇನೋ ಹೊಸ ಇದು. ಅವ್ರಿಗೆ ಯಾರು ಫಸ್ಟ್ ಗೈಡ್ ಮಾಡಿದ್ರು? ಒಬ್ರು ಹೆಲ್ಪ್ ಮಾಡ್ಬೇಕಲ್ಲ. ಇಲ್ಲಿ ಪೀಟರ್ ಹೆಂಗ ಭಾರತೀಯ ಗುರು ಆಚಾರ್ಯನವ್ರು ಮಾಡ್ತಾರಲ್ಲ, ಧ್ಯಾನದವ್ರು ಇವ್ರು ಪತ್ರಿಜಿಯವ್ರು ಹೆಲ್ಪ್ ಮಾಡ್ತಾರೆ. ಪತ್ರಿಜಿಯವ್ರು ಮತ್ತೆ ಬೇರೆ ಮಾಸ್ಟರ್ಸ್ ಬರ್ತಾರ್ರಿ ಹಂಗೆ. ಬರ್ತಾರೆ ಯಾರ ಜ್ಞಾನ ಪಡಿಬೇಕಷ್ಟೇ. ಸರಿ ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ ಯಾರು ಶೇರ್ ಮಾಡ್ಕೋತೀರಿ? ಹಲೋ ವಿಜಯಲಕ್ಷ್ಮಿ ಮೇಡಮ್. ಹಲೋ ಮೇಡಮ್, ಮಾತಾಡ್ತೀರಿ? ಓಕೆ ಮಾಸ್ಟರ್ಸ್, ನಾಳೆ ಮೇಡಮ್ ಏನಂದ್ರಿ ಮೇಡಮ್? ನೀವು ಯಾವ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೀರಾ? ಆತ್ಮವಿಜ್ಞಾನ ಅಂತ ನಿನ್ನೆ ಶುರು ಮಾಡೀನ್ರಿ ಮೇಡಮ್. ಹೌದಾ? ಅದಕ್ಕೆ ಗೊತ್ತಾಗಿಲ್ಲ ಅವ್ರಿಗೆ. ಗೊತ್ತಾಗಿಲ್ಲ. ನಡುವ ಒಂದ್ 2-3 ದಿವ್ಸ ಇವ್ರು ತಗೊಂಡ್ರು, ಯಾರು ಸರೋಜಾ ಮೇಡಮ್ ಅವ್ರು ಜನ ಬ್ಯುಸಿ ಅದಾರ್ರಿ. ಅಂದ್ ಕೂಡ್ಲೆ ನಾ ಸುಮ್ಮನೆ ಇದು ಆತ್ಮವಿಜ್ಞಾನ ಅಂತ ಒಂದ್ ಸಣ್ಣ ಪುಸ್ತಕ ಅದ್ರಿ ಪತ್ರಿಜಿ ಅವ್ರದ್ದು. ಅದ್ರ ಬಗ್ಗೆ ಸ್ವಲ್ಪ ನಿನ್ನೆ ಒಂದ್ ದಿವ್ಸ ತಗೊಂಡೆ, ಇವತ್ತೊಂದಿಷ್ಟ ಅದ್ರ ಮುಂದುವರೆದು. ಅದೇ ಆತ್ಮ ಜ್ಞಾನ ಅಂದ್ರೆ ಏನು? ಜ್ಞಾನ, ಪ್ರಜ್ಞಾನ, ವಿಜ್ಞಾನ ಅಂತ ಹೇಳ್ತಾರ ಅವ್ರು. ಈಗ ಆಕ್ಚುಲಿ ನಾವು ಸಾಮಾನ್ಯ ಅರ್ಥ ಜ್ಞಾನ ಅಂತಂದ್ರೆ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳೋದು, ಎಲ್ಲಾ ರೀತಿಯ ಜ್ಞಾನ ಪಡೆಯೋದು ಅಂತೀವಲ್ರಿ.
ಇಲ್ಲಿ ಹೌದು. ಜ್ಞಾನ ಅಂತಾರೆ ಆತ್ಮದ ಬಗ್ಗೆ ತಿಳಿಯೋದೇ ಸ್ಪಿರಿಚುವಲ್ ಸೈನ್ಸ್ ಅಂತ. ಓಕೆ ಓಕೆ. ಆ, ಆಧ್ಯಾತ್ಮಿಕ ಜ್ಞಾನದ ಆತ್ಮದ ಬಗ್ಗೆ ತಿಳ್ಕೊಬೇಕು. ಆತ್ಮದ ಬಗ್ಗೆ ನಾನು ಆತ್ಮ, ನಾನು ದೇಹ ಅಲ್ಲ ಆತ್ಮ ಅಂತ ಹೇಳಿ ತಿಳ್ಕೊಂಡ್ವಿ ಅಂತಂದ್ರೆ ಮುಂದಿನ ಜ್ಞಾನ, ಅದ್ರ ಮುಂದಿನ ಹಂತ ಪ್ರಜ್ಞಾನ. ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಆ ಜ್ಞಾನವನ್ನ ಸಂಗ್ರಹ ಮಾಡ್ಲಿಕ್ಕೆ ಶುರು ಮಾಡ್ಬೇಕು ನಾವು. ಅಂದ್ರೆ ಧ್ಯಾನದೊಳಗೆ ಏನ್ ಕಾಣಿಸ್ತದನ್ನೆಲ್ಲಾನು ನಾವು ಪ್ರಜ್ಞಾಪೂರ್ವಕವಾಗಿ ತಿಳ್ಕೊಬೇಕು. ಅದರ ನಂತರ ಆತ್ಮ ವಿಜ್ಞಾನ ಅಂತಾರೆ. ವಿಜ್ಞಾನ ಅಂತಾರೆ ಬ್ರಾಡ್ ಸೆನ್ಸ್ ಒಳಗಿರೋದು ಪೂರಾ ಇನ್ಫಿನಿಟ್ ಆಗಿರ್ತಕ್ಕಂಥ ಒಂದು ಜ್ಞಾನ ಅಂತ ಹೇಳಿ. ಏನೋ ಚೆನ್ನಾಗ್ ಅನ್ನಿಸ್ತು. ಚೆನ್ನಾಗ್ ಅನಿಸ್ತ್ರಿ ಮೇಡಮ್? ಓಕೆ ಏನೋ ಮನ್ಸಿಗೆ ಒಂಥರ ನೆಮ್ಮದಿ ಸಿಕ್ಕಂಗ ಆಯ್ತು. ಓಕೆ ಮೇಡಮ್, ಓಕೆ. ಅಂದ್ರೆ 2 ದಿನ ನಂಗೆ ಕಾನ್ಸಂಟ್ರೇಟ್ ಯಾವ ಕೆಲಸ ಮಾಡಕ್ಕೂ ಆಗಿಲ್ಲ ನಂಗೆ. ಆಗಿಲ್ಲಲ್ರಿ? ಆಯ್ತು ಮೇಡಮ್. ಓಕೆ, ಚೆನ್ನಾಗ್ ಅನಿಸ್ತದೆ. ಇದು ರೆಕಾರ್ಡಿಂಗ್ ಕೇಳ್ತೀನಿ ನಾನು ಮತ್ತೆ. ಕೇಳ್ರಿ ಮೇಡಮ್. ನಿನ್ನಿದ್ ಕೇಳಿ ಹಾಕಿ ನೋಡ್ರಿ ನಾ ಇದ್ರಾಗ ಗ್ರೂಪ್ ನೊಳಗ. ಅದು ಇನ್ನೂ ಒಂದು ನಾನು ನಮ್ ಫ್ರೆಂಡ್ ಒಬ್ರಿಗೆ ಕಳ್ಸೋಣ ಅಂತ ಇದ್ದೆ. ಕಳಿಸ್ರಿ ಮೇಡಮ್. ಅವರು ಅವರು ವಸುಂಧರಾ ವಾರಿಯರ್ಸ್ನಾಗ ಏನೋ ಅವ್ರು ಟಾಕ್ ಮಾಡಿದ್ರಂತೆ. ಸ್ವಲ್ಪ ಅವ್ರುನು ಹೈಯರ್ ಲೆವೆಲ್ ನಾಗೆ ಅದಾರೆ. ಬಂದ್ರೆ ಏನಾಗತ್ತೆ ನನ್ಗೆ ಮತ್ತೆ ಕಳಿಸ್ಲಾ ಬೇಡ ಮತ್ತೆ ಅಂತ ಹಿಂಗ್ ಕೇಳ್ದೆ. ಹೇಳ್ರಿ, ಯಾವಾಗ ಟೈಮ್ ಸಿಕ್ಕ ಜಾಯಿನ್ ಆಗಲ್ರಕ್ಕ. ಕಳಿಸ್ರಿ ಮೇಡಮ್. ವಸುಂಧರಾ ಮತ್ ನಾವೆಲ್ಲ ವಸುಂಧರಾ ವಾರಿಯರ್ಸ್ ಒಳಗೆ ಇದ್ದವ್ರಿ. ಸರೋಜಾ ಮೇಡಮ್ ಅಲ್ಲಿ ಇದ್ದವ್ರೆ, ನಾನು ಶೋಭಾ ಮೇಡಮ್ ಎಲ್ಲ ವಸುಂಧರಾ ವಾರಿಯರ್ಸ್ ಒಳಗೆ ಇದೀವಿ ನಾವು. ಅವ್ರಲ್ಲಿ ಏನೋ ಭಾಷಣ ಮಾಡಿದ್ರೆ ಏನೋ ಅಂತ ಇದ್ರಪ್ಪ, ಗೊತ್ತಿಲ್ಲ ನಂಗೆ. ಹೌದ್ರಿ? ಏನ್ ಹೆಸರ್ರಿ ಅವ್ರದ್ದು? ಅವ್ರು ವರ್ಷಿಣಿ ಅಂತ. ವರ್ಷಿಣಿ ಅಂತ ಇರ್ಬೋದು. ಕಳಿಸ್ತೀನಿ ಹಂಗಾದ್ರೆ ನಾಳೆ. ಕಳಿಸ್ರಿ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು ಎವ್ರಿಬಡಿ.